ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಹಿ ಸುದ್ದಿ ಇದು. ಶಿಕ್ಷಕರ ಬಡ್ತಿ ಪ್ರಕ್ರಿಯೆಗೆ ಹೊಸ ರೂಪ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಬಹುಕಾಲದಿಂದ ನಿರೀಕ್ಷಿತವಾಗಿದ್ದ ಪ್ರಮೋಷನ್ ಭಾಗ್ಯ ಶೀಘ್ರದಲ್ಲೇ ಸಾಕಾರವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಹಳೆಯ ನಿಯಮಗಳಿಗೆ ತಿದ್ದುಪಡಿ ತರಲು ಮುಂದಾಗಿದ್ದು ಹೊಸ ನಿಯಮಾವಳಿಯ ಕರಡು ಸಿದ್ಧಪಡಿಸಲಾಗಿದೆ. ಈ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ರಾಜ್ಯದ ಸಾವಿರಾರು ಸರ್ಕಾರಿ ಶಾಲಾ ಶಿಕ್ಷಕರು ದೀರ್ಘಕಾಲದಿಂದ ನಿರೀಕ್ಷಿಸ್ತಾ ಇದ್ದ ಬಡ್ತಿ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆಯಾಗುವ ಕಾಲ ಸನ್ನಿಹಿತವಾಗಿದೆ. ರಾಜ್ಯ ಸರ್ಕಾರ ಶಿಕ್ಷಕರ ಬಡ್ತಿ ನಿಯಮಗಳನ್ನು ಪರಿಷ್ಕರಿಸುವುದಕ್ಕೆ ನಿರ್ಧರಿಸಿದ್ದು, ಈ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಏರಲು ಸಮಾನ ಅವಕಾಶ ಕಲ್ಪಿಸಲು ಮುಂದಾಗಿದೆ. ಈ ಸಂಬಂಧ ಸರ್ಕಾರ ಕರಡು ಅಧಿಸೂಚನೆ ಹೊರಡಿಸಿದ್ದು, ದಶಕಗಳಷ್ಟು ಹಳೆಯದಾದ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರುವುದಕ್ಕೆ ಸಜ್ಜಾಗಿದೆ. ಸದ್ಯ ಇರುವ ನಿಯಮಗಳ ಪ್ರಕಾರ ಕೇವಲ ಹಿರಿಯ ಶ್ರೇಣಿಯ ಶಿಕ್ಷಕರಿಗೆ ಅಥವಾ ನಿರ್ದಿಷ್ಟ ವೃಂದದವರಿಗೆ ಮಾತ್ರ ಮುಖ್ಯ ಶಿಕ್ಷಕರಾಗುವ ಅವಕಾಶ ಇತ್ತು. ಇದರಿಂದಾಗಿ ಪದವೀಧರ ಪ್ರಾಥಮಿಕ ಶಿಕ್ಷಕರು 6ರಿಂದ 8ನೇ ತರಗತಿ ಬೋಧಿಸುವವರು ಎಷ್ಟೇ ವರ್ಷ ಸೇವೆ ಸಲ್ಲಿಸಿದ್ರೂ ಬಡ್ತಿಯ ಭಾಗ್ಯದಿಂದ ವಂಚಿತರಾಗ್ತಾ ಇದ್ರು. ಈ ತಾರತಮ್ಯವನ್ನ ಹೋಗಲಾಡಿಸುವುದಕ್ಕೆ ಮತ್ತು ಅರ್ಹ ಶಿಕ್ಷಕರಿಗೆ ನ್ಯಾಯ ಒದಗಿಸಲು ಶಿಕ್ಷಣ ಇಲಾಖೆ ಈ ಹೊಸ ಹೆಜ್ಜೆ ಇಟ್ಟಿದೆ. ಹೊಸ ನಿಯಮದಲ್ಲಿ ಏನಿದೆ? ಸರ್ಕಾರ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂಬ ಹೆಸರಿನಲ್ಲಿ ಕರಡು ನಿಯಮಗಳನ್ನು ರೂಪಿಸಿದೆ. ಇದರ ಪ್ರಮುಖ ಅಂಶಗಳು ಹೀಗಿವೆ. ಉಭಯ ವೃಂದಗಳಿಗೂ ಬಡ್ತಿ. ಇನ್ನು ಮುಂದೆ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸುವ ಪಿಎಸ್ಟಿ ಶಿಕ್ಷಕರು ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 6ರಿಂದ 8ನೇ ತರಗತಿ ಬೋಧಿಸುವ ಜಿಪಿಟಿ ಶಿಕ್ಷಕರು ಇಬ್ಬರೂ ಕೂಡ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ಪಡೆಯಲು ಅರ್ಹರಾಗಿರುತ್ತಾರೆ. ಬಡ್ತಿ ಅನುಪಾತ. ಬಡ್ತಿ ನೀಡುವಾಗ ಒಂದು ನಿರ್ದಿಷ್ಟ ಅನುಪಾತ 2:1 ಇದನ್ನ ಪಾಲಿಸಲು ಸೂಚಿಸಲಾಗಿದೆ. ಖಾಲಿ ಇರುವ ಪ್ರತಿ 3 ಮುಖ್ಯ ಶಿಕ್ಷಕರ ಹುದ್ದೆಗಳಲ್ಲಿ 2 ಹುದ್ದೆಗಳನ್ನ ಪಿಎಸ್ಟಿ ವೃಂದದ ಶಿಕ್ಷಕರಿಗೆ ಮತ್ತು 1 ಹುದ್ದೆಯನ್ನ ಜಿಪಿಟಿ ವೃಂದದ ಶಿಕ್ಷಕರಿಗೆ ನೀಡಲಾಗುತ್ತೆ. ಇದುವರೆಗೂ ಜಿಪಿಟಿ ಶಿಕ್ಷಕರಿಗೆ ಪ್ರಮೋಷನ್ ಅವಕಾಶವೇ ಇಲ್ಲದಂತಾಗಿತ್ತು. ಈಗ ಅವರಿಗೆ 33% ಪಾಲು ಸಿಗಲಿದೆ. 12 ವರ್ಷ ಸೇವೆ ಕಡ್ಡಾಯ. ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ಪಡೆಯಲು ಶಿಕ್ಷಕರು ಕನಿಷ್ಠ 12 ವರ್ಷಗಳ ಸೇವೆಯನ್ನ ಪೂರೈಸಿರಬೇಕು ಅನ್ನೋದು ಕಡ್ಡಾಯ. ಈ ನಿಯಮ ಎರಡೂ ವೃಂದದ ಶಿಕ್ಷಕರಿಗೆ ಸಮಾನವಾಗಿ ಅನ್ವಯಿಸುತ್ತೆ. ಈ ಹೊಸ ಕರಡು ನಿಯಮಗಳ ಬಗ್ಗೆ ಸಾರ್ವಜನಿಕರು, ಶಿಕ್ಷಕರು, ಶಿಕ್ಷಣ ತಜ್ಞರು ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಹೊಂದಿದ್ರೆ ಅದನ್ನ ಸಲ್ಲಿಸಲು ಸರ್ಕಾರ ಅವಕಾಶ ಕೊಟ್ಟಿದೆ. ಜನವರಿ 21, 2026ರಿಂದ ಆಕ್ಷೇಪಣೆ ಸಲ್ಲಿಕೆ ಅವಧಿ ಆರಂಭವಾಗಿದೆ. ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ 15 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು. ಆಕ್ಷೇಪಣೆಗಳನ್ನು ಲಿಖಿತ ರೂಪದಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಬಹು ಮಹಡಿಗಳ ಕಟ್ಟಡ ಬೆಂಗಳೂರು ಇವರಿಗೆ ತಲುಪಿಸಬೇಕು. ರಾಜ್ಯದಲ್ಲಿ 2016-17ನೇ ಸಾಲಿನಲ್ಲಿ 15,000ಕ್ಕೂ ಹೆಚ್ಚು ಪದವೀಧರ ಪ್ರಾಥಮಿಕ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಆದರೆ ಅಂದು ನೇಮಕವಾದ ಶಿಕ್ಷಕರಿಗೆ ಇಂದಿನವರೆಗೂ ಬಡ್ತಿ ನಿಯಮಗಳಲ್ಲಿ ಸ್ಪಷ್ಟತೆ ಇರಲಿಲ್ಲ. ಅವರು ನಿವೃತ್ತಿಯವರೆಗೆ ಸಹ ಶಿಕ್ಷಕರಾಗಿ ಉಳಿಯುವ ಆತಂಕ ಇತ್ತು. ಈಗ ಹೊಸ ನಿಯಮ ಜಾರಿಗೆ ಬಂದರೆ ಈ ಶಿಕ್ಷಕರಿಗೆ ಸೇವಾ ಹಿರಿತನ ಮತ್ತು ಬಡ್ತಿಯ ಅವಕಾಶ ಲಭ್ಯವಾಗಲಿದೆ. ಇದು ಶಿಕ್ಷಕ ಸಮುದಾಯದಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ. ಬಡ್ತಿ ನಿರೀಕ್ಷೆಯಲ್ಲಿರುವ ಶಿಕ್ಷಕರು ತಮ್ಮ ಸೇವಾ ಪುಸ್ತಕಗಳನ್ನು ನವೀಕರಿಸಿಕೊಳ್ಳುವುದು ಅತ್ಯಗತ್ಯ.
ಇಲಾಖೆಯು ಈ ಆಡಳಿತ ತಂತ್ರಾಂಶದ ಮೂಲಕ ಸೇವಾ ಮಾಹಿತಿಯನ್ನ ಪಡೆಯಲಿದ್ದು, ಅದರಲ್ಲಿ ಲೋಪದೋಷಗಳಿದ್ರೆ ಸರಿಪಡಿಸಿಕೊಳ್ಬೇಕು. ಅಲ್ಲದೆ ಬಡ್ತಿ ಪ್ರಕ್ರಿಯೆ ಆರಂಭವಾದಾಗ ಸೀನಿಯಾರಿಟಿ ಲಿಸ್ಟ್ನಲ್ಲಿ ತಮ್ಮ ಹೆಸರು ಸರಿಯಾದ ಕ್ರಮದಲ್ಲಿ ಇದೆಯೇ ಅಂತ ಖಚಿತಪಡಿಸಿಕೊಳ್ಬೇಕು. ಒಂದು ವೇಳೆ ಅರ್ಹ ಶಿಕ್ಷಕರು ಬಡ್ತಿಯನ್ನ ನಿರಾಕರಿಸಿದ್ರೆ ಆ ಅವಕಾಶವನ್ನ ಮುಂದಿನ ಅರ್ಹ ಅಭ್ಯರ್ಥಿಗೆ ನೀಡಲಾಗುತ್ತೆ. ಒಟ್ಟಿನಲ್ಲಿ ಈ ತಿದ್ದುಪಡಿ ನಿಯಮ ಶಿಕ್ಷಣ ಇಲಾಖೆಯಲ್ಲಿನ ಆಡಳಿತಾತ್ಮಕ ಸುಧಾರಣೆಗೆ ನಾಂದಿ ಹಾಡಲಿದ್ದು, ಅರ್ಹ ಶಿಕ್ಷಕರಿಗೆ ಉನ್ನತ ಹುದ್ದೆಗೇರುವ ಮೆಟ್ಟಿಲಾಗಲಿದೆ. ಅಂತಿಮ ಆದೇಶ ಹೊರಬರುವವರೆಗೂ ಶಿಕ್ಷಕರು ಕಾದು ನೋಡಬೇಕಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.